ಏನಿಲ್ಲ, ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಇವತ್ತು ಹಿಂದುತ್ವದ ಒಂದು ಜಾಗೃತಿ ಆಗ್ತಾಯಿದೆ. ಮದ್ದೂರಿನ ಗಣಪತಿಯ ಮೇಲೆ ಏನು ಕಲ್ಲು ತೂರುವಂಥ ಹೀನ ಕೃತ್ಯವನ್ನು ಇವತ್ತೇನು ಮಾಡಿದ್ರು, ಒಂದು ಮಸೂದೆಯಿಂದ ಕಲ್ಲು ತೂರಾಟ ಮಾಡುವಂಥದ್ದು ಏನು ಮಾಡಿದ್ರು. ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂಗಳು ಜಾಗೃತರಾಗಿದ್ದಾರೆ. ಇವರು ಕೇವಲ 4-5% ಇದ್ದವರು ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ. ನಾಳೆ 30-40% ಆದರೆ ನಾವು ಹಿಂದೂಗಳು ರಕ್ಷಣೆ ಹೆಂಗೆ ಅನ್ನೋವಂಥದ್ದು ಇವತ್ತು ಎಲ್ಲ ಹಿಂದೂಗಳಲ್ಲಿ ಒಂದು ಜಾಗೃತಿ ಮನೋಭಾವನೆ ಮೂಡ್ತಾ ಇದೆ. ನಾವಿನ್ಮೇಲೆ ಜಾತಿ ಆಧಾರದ ರಾಜಕಾರಣ ಮಾಡಬಾರ್ದು. ನಮ್ಮ ಸನಾತನ ಧರ್ಮ ಉಳಿಬೇಕು. ನಮ್ಮ ಧರ್ಮದ ರಕ್ಷಣೆ ಜೊತೆಗೆ ಸನಾತನ ಧರ್ಮದ ಜನರಿಗೆ ನ್ಯಾಯ ಸಿಗಬೇಕು. ಇವತ್ತು ನೋಡ್ತಾ ಇರ್ತೀರಿ, ಕರ್ನಾಟಕ ಸರ್ಕಾರ ಕೇವಲ ಮುಸ್ಲಿಂ ಸಮಾಜವನ್ನು ಓಲೈಕೆ ಮಾಡೋದರಲ್ಲೇ ತೊಡಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಇನ್ನೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮ್ನಾಗ್ತೇನೆ ಅಂತ ಹೇಳ್ತಾರೆ. ಯಾವ ಹಿಂದೂಗಳ, ಅದರಲ್ಲಿ ವಿಶೇಷವಾಗಿ ಹಾಲು ಮತ್ತು ಕುರುಬ ಸಮಾಜದ ಜನ ಬದಾಮಿಯಲ್ಲಿ ನಮ್ಮ ಕಡೆ ಅದು ರುಮಾಲ್ ಅಂತ ಕರಿತೀವಿ, ಈ ಕಡೆ ಪೇಟ ಕರೀತಾರೆ. ಅದನ್ನು ಸುತ್ತಲಿಕ್ಕೆ ಬಂದರೆ, ಕುಂಕುಮ ಹಚ್ಚಲಿಕ್ಕೆ ಬಂದರೆ ತಿರಸ್ಕಾರ ಮಾಡಿ ಅಸಹ್ಯಕರ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಅವ್ರು ಹಾಕುವಂಥ ಟೋಪಿ ಹಾಕ್ಕೊಂಡು, ಅವ್ರು ಹಾಕುವಂಥ ಅರಬಸ್ಥಾನದ ಡ್ರೆಸ್ಗಳನ್ನು ಹಾಕ್ಕೊಂಡು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಬೀಗ್ತಾ ಇರ್ತಾರೆ. ಇದು ಏನು ಸಂದೇಶ ಹೋಗ್ತಾ ಇದೆ ಅಂದರೆ, ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ. ಇವತ್ತು ನೋಡಿ, ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಪೊಲೀಸ್ ಇಲಾಖೆಯ PSI ಭರ್ತಿಯ ಸಲುವಾಗಿ ಮುಸ್ಲಿಮರ ಯುವಕರಿಗೆ ತರಬೇತಿ ಕೊಡುವಂಥದ್ದು. ಅಂದರೆ ಏನು ಅರ್ಥ ಇದು? ದಲಿತರಿಗಿಲ್ಲ, ಹಿಂದುಳಿದ ವರ್ಗದವ್ರಿಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಮುಸ್ಲಿಮರ ತುಂಬಬೇಕು ಅನ್ನೋಂಥ ಸಂಚು ಇವತ್ತೇನು ಮಾಡ್ತಾಯಿದ್ದಾರೆ. ಇದರ ಅರ್ಥ ಕರ್ನಾಟಕವನ್ನು ಮುಸ್ಲಿಮೀಕರಣ ಮಾಡುವಂಥ ಕೆಟ್ಟ ಸಂಸ್ಕೃತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದು. ಮತ್ತು ಹಿಂದೂ ಪರವಾಗಿ ಯಾವ ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ. ಹಿಂದೂಗಳಿಗೆ ಅನ್ಯಾಯ ಆದಾಗ ಪ್ರತಿಭಟನೆಯನ್ನು ಪಾಲ್ಗೊಳ್ಳೋದಿಲ್ಲ. ಇದೆಲ್ಲ ಏನು ಅನಿಸಿದೆ ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ ನಮ್ಮ ಸಮಸ್ತ ಎಲ್ಲ ಜಾತಿ ಮತ ಪಂಥ ದ್ವೇಷ ರಾಗ ಎಲ್ಲ ಬಿಟ್ಟು ಹಿಂದೂಗಳು ಒಂದಾಗ್ತಾ ಇರುವಂಥ ಸಂಕೇತ ಇವತ್ತು. ಮೊನ್ನೆ ನಾವು ಮದ್ದೂರಿಗೆ ಬಂದಾಗ ಹಿಂದಿನ ದಿವಸನೇ ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗಿತ್ತು. ನಾನು ಬಂದಂಥ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಇರಲಿಲ್ಲ. ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಜನ ಇವತ್ತು ಏನು BJP ನಾಯಕರು ಬಂದಾಗ, ನಮ್ಮ ಪ್ರತಾಪ್ ಸಿಂಹರು ಬಂದಾಗ, ಅದರ ನಂತರ CT ರವಿ ಬಂದಾಗ ಯತ್ನಾಳ್ ಅನ್ನುವಂಥ ಕೂಗಿದ್ರು. ಅವಾಗ ನನಗನ್ನಿಸ್ತು, ನಾನೊಬ್ಬ ಉತ್ತರ ಕರ್ನಾಟಕದ ವಿಜಯಪುರದ ಒಬ್ಬ ಶಾಸಕನಾಗಿದ್ದರೂ ಸಹ ಈ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಾರ್ಯಕರ್ತರು, ಯುವಕರು, ಹಿಂದೂಗಳು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಕಾರಣದಿಂದ ನಾನು ಬಂದಿದ್ದೆ. ಸುಮಾರು 20,000 ಜನ ಅವತ್ತು ಸೇರಿದ್ದರು. ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ಸೇನೆ ಆಗಲಿ, ಬಜರಂಗ ದಳ ಆಗಲಿ, ಟೋಟಲಿ ಎಲ್ಲ ಪರಿವಾರದವ್ರು ಕೂಡಿ ಕೆರೆಗೂಡು ಕಾರ್ಯಕ್ರಮಕ್ಕೆ ನೀವು 12ನೇ ತಾರೀಕಿಗೆ ಬರಬೇಕು ಅನ್ನೋಂಥ ಒಂದು ಏನೋ ನಮಗೆ ಸೂಚನೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾನು ಭಾಳ ಖುಷಿ ಆಗೋದೇನೆಂದರೆ, ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಾಡ್ತಾ ಇದ್ದೀನಿ. ಬೀದರ್ನಿಂದ ಹಿಡಿದು ಎಲ್ಲ ರಾಜ್ಯದ ಮೂಲೆ ಅಡ್ಡಾಡ್ತಾ ಇದ್ದೀನಿ. ನಾವು ಉದಾಹರಣೆ ಕೊಡ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇಟ್ಟು ಜಾಗೃತಿ ಆಗಿದೆ ಅಂದರೆ, ಕರ್ನಾಟಕದಲ್ಲಿ 2028ರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಪರವಾದಂಥ ಒಬ್ಬ ವ್ಯಕ್ತಿ, ಹಿಂದೂ ಸರ್ಕಾರ ಬರಬೇಕನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿ ಬಂದುಬಿಟ್ಟಿದೆ.